ಮೋದಿ ಯಾಕೆ ಸಂಸತ್ತಿಗೆ ಹೋಗಲಿಲ್ಲ? ಅದಕ್ಕೆ ಕಾರಣ ನೆಹರು ಅಲ್ಲ, ಟ್ರಂಪ್, ಆತನ ಆತ್ಮೀಯ ಸ್ನೇಹಿತ ಡೊನಾಲ್ಡ್ ಟ್ರಂಪ್. ಈ ಪಲಾಯನವಾದ ಮಾಡೋದು ಇದೆಯಲ್ಲ, ಅದಕ್ಕೋಸ್ಕರ ನಿಮ್ಮನ್ನ ಮೋದಿ ಹೇಳಿ, ಮೋದಿ ಅಂತ ಎದುರು ಪುಕ್ಕಲ, ಮೋದಿ ಈ ಎಲ್ಲದಕ್ಕಿಂತ ತಪ್ಪಿಸ್ಕೊಂಡು ಓಡ್ತಕ್ಕಂಥ ಒಬ್ಬ ಪಲಾಯನವಾದಿ ಅಂತ ಇಡೀ ದೇಶ ಎಲ್ಲ ಜಗತ್ತೇ ಮಾತಾಡ್ತಾ ಇದೆ. ಸ್ನೇಹಿತರೆ ನಮಸ್ತೆ. ನಮ್ಮ ದೇಶದ ಸ್ಥಿತಿ ಹೆಂಗಾಗೋಗಿದೆ ಅಂತಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಲೋಕಸಭೆಗೆ ಹೋಗೋದಕ್ಕಾಗದೇ ಇರತಕ್ಕಂಥ ವಾತಾವರಣ, ಭಯೋತ್ಪಾದನೆ ಆ ಮಟ್ಟಕ್ಕೆ ಬಂದೋಗ್ಬಿಟ್ಟಿದೆ. ನಮ್ಮ ಪಾರ್ಲಿಮೆಂಟ್ ಒಳಗೆ ನಮ್ಮ ದೇಶದ ಅತ್ಯುನ್ನತ ಪದವಿ ಹೊಂದಿರತಕ್ಕಂಥ ಪ್ರಧಾನಮಂತ್ರಿ ಲೋಕಸಭೆ ಒಳಗೆ ಹೋಗೋಕ್ಕಾಗೋದಿಲ್ಲ ಅಂತಂದರೆ ನಾವು ಯಾವ ಸ್ಥಾನದಲ್ಲಿದ್ದೀವಿ? ಯಾವ ಸಂದೇಶ ಹೋಗ್ತದೆ ಈ ದೇಶದಿಂದ? ಭಾಳ ನಾಚಿಕೆಡಿನ ಸಂಗತಿ. ಇದ್ರ ಹಿನ್ನೆಲೆ ಏನು ಅಂತಂದರೆ, ಈ ರಾಷ್ಟ್ರಪತಿಗಳ ಭಾಷಣವನ್ನು ಉದ್ದೇಶಿಸಿ ಒಂದಷ್ಟು ಚರ್ಚೆಗಳು ನಡೀಬೇಕಾಗಿತ್ತು. ಬಜೆಟ್ ಪೂರ್ವ ಹಿನ್ನೆಲೆಯಲ್ಲೂ ಕೂಡ ಚರ್ಚೆಗಳು ನಡೀಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟಿಗೆ ಹೋಗಬೇಕಾಗಿತ್ತು, ಭಾಷಣ ಮಾಡಬೇಕಾಗಿತ್ತು. ಆ ಭಾಷಣ ಮಾಡೋ ಸಮಯದಲ್ಲಿ ಕಾಂಗ್ರೆಸ್ಸು ಮತ್ತು ಇತರೆ ಪ್ರತಿಪಕ್ಷದ ಸದಸ್ಯರುಗಳು ಮೋದಿಗೆ ಹಲ್ಲೆ ಮಾಡ್ತಾರೆ ಅನ್ನುವ ಮಾಹಿತಿ ಇತ್ತು. ಆ ಕಾರಣಕ್ಕೋಸ್ಕರ ಮೋದಿ ಅವರನ್ನ ನೀವು ಸಂಸತ್ತಿಗೆ ಬರಕ್ಕೆ ಹೋಗ್ಬಿಡಿ ಅಂತೇಳಿ ಯಾರು ಖುದ್ದು ಸಭಾಧ್ಯಕ್ಷರಿದಾರಲ್ಲ ಸಂಸತ್ತಿನ ಸ್ಪೀಕರೇ ಬರಬೇಡಿ ಅಂತೇಳಿ, ಅದೇ ಬಿರ್ಲಾ ಅವರು. ಯಾವ ರೀತಿ ಇದು ಆಗೋಗಿದೆ ಅಂತಂದರೆ, ಸಂಸತ್ತಿನೊಳಗೆ ಯಾವ ರೀತಿ ಸೆಕ್ಯೂರಿಟಿ ಇರುತ್ತೆ ಒಂದು ಹಂತದಲ್ಲ, ಇಡೀ ಜಗತ್ತಿನಲ್ಲಿ ಅತ್ಯುನ್ನತವಾದಂತಹ ಪ್ರಜಾಪ್ರಭುತ್ವದ ಶಕ್ತಿ ಹೊಂದಿರತಕ್ಕಂಥ, ಅತಿ ದೊಡ್ಡ ಪ್ರಜಾಶಕ್ತಿ ಹೊಂದಿರತಕ್ಕಂಥ ನಮ್ಮ ಸಂಸತ್ತಿನ ಕಥೆನೇ ಹಿಂಗಾಗ್ಬಿಟ್ರೆ ಇನ್ನು ಬೇರೆ ಕಡೆ ಭದ್ರತೆ ಏನು? ಆ್ಯಕ್ಚುಲಿ ವಾಸ್ತವ ಸ್ಥಿತಿ ಏನು ಅಂತಂದರೆ, ಸಂಸತ್ನಲ್ಲಿ ಯಾವ ಕಾರಣಕ್ಕೂ ಕೂಡ ಆ ರೀತಿ ಯಾವ ಲೋಪಗಳು ಕೂಡ ಇಲ್ಲ. ಯಾವುದೋ ಒಮ್ಮೊಮ್ಮೆ ಆ ಸಂಸತ್ತಿನ ಮೇಲೆ ದಾಳಿ ಆಗಿದ್ದು, ಭಯೋತ್ಪಾದಕ ಕೃತ್ಯಗಳಾಗಿದ್ದೆಲ್ಲ ಆಚೆ ಕಡೆ ಸೈಡ್. ಆದರೆ ಸಂಸತ್ತಿನ ಒಳಗೆ ಯಾವ ರೀತಿ ಭದ್ರತೆ ಇರುತ್ತೆ? ಅಥವಾ ಆ ಥರದ್ದು ಏನಾದರೂ ಒಂದು ದಾಳಿ ಮಾಡೋದಕ್ಕೆ ಅಂತೇಳಿ ಇತರೆ ಸದಸ್ಯರುಗಳು ಹೋದ್ರು ಅಂತಂದರೆ ಆ ಸಂಸತ್ತಿನೊಳಗೆ ಅವರಿಗೆ ಸಾಧ್ಯತೆ ಇದೆಯಾ? ಆ ಸದಸ್ಯತ್ವದ ಕ್ಯಾನ್ಸಲ್ ಆಗೋಗುತ್ತೆ, ಕ್ರಿಮಿನಲ್ ಕೇಸ್ ಆಗುತ್ತೆ, ಅದ್ರ ಕಥೆನೇ ದೂರಕ್ಕೆ ಹೋಗ್ಬಿಡುತ್ತೆ. ಇದೆಲ್ಲ ಸತ್ಯಕ್ಕೆ ತುಂಬ ದೂರವಾದ ಮಾತುಗಳು. ಇದ್ರ ಉದ್ದೇಶ ಏನು, ಅಜೆಂಡಾ ಏನು? ಇದು ಪ್ರೀ ಪ್ಲ್ಯಾನ್ಡ್ ಸ್ಕ್ರಿಪ್ಟೆಡ್ ವರ್ಕ್. ಯಾಕೆಂತಂದರೆ ಮೋದಿಯವರ ಗ್ರಹಗತಿಗಳು ಇತ್ತೀಚಿನ ದಿನಗಳಲ್ಲಿ ಸರಿ ಇಲ್ಲ. ಮೊದಲನೇದಾಗಿ ಕಳೆದ ಒಂದೂವರೆ ವರ್ಷದಿಂದ ಮೋದಿ ಅನ್ನುವ ಹೆಸರಿನ ಹವಾ ಇತ್ತಲ್ಲ, ಅದು ಫುಲ್ಲು ಡೌನ್ಫಾಲ್ ಆಗೋಗಿದೆ. ಮೋದಿಗೆ ಮೊದಲಿದ್ದಂತಹ ಚರಿಷ್ಮಾ ಆಗಿರಲಿ, ಮೋದಿಗೆ ಮೊದಲಿದ್ದಂತಹ ಒಂದು ಹವಾ ಆಗಿರಲಿ ಈಗ ಇಲ್ಲ. ಅದು ಹಿಡಿತಾ ಹೋದಂಗೆನೆ ಸಂಕಷ್ಟಗಳು ಒಂದರ ಮೇಲೆ ಸೇರ್ಕೊತಾ ಹೋಗ್ತಾ ಇದ್ದಾವೆ. ಅದು ಇತ್ತೀಚೆಗಂತೂ ಭಾಳ ದೊಡ್ಡ ಮಟ್ಟದಲ್ಲೇ ಶುರುವಾಗ್ತಾ ಹೋಗ್ತದೆ. ಮೋದಿ ಯಾವ ಕಾಲಕ್ಕೆ ಯಾವ ಕ್ಷಣದಲ್ಲಿ ಎಷ್ಟು ಕಳಂಕಿತದಾಗ್ತದೆ ಅಂತ ಹೇಳಕ್ಕೆ ಬರಲ್ಲ. ಆ ಹಂತದಲ್ಲಿ ಮೋದಿ ಇದ್ದಾರೆ. ಈಗ ಯಾವ್ಯಾವ ಆ ಥರದವು ಈ ತಿಂಗಳಲ್ಲೇ ಡಿಸೆಂಬರ್ ಮತ್ತು ಜನವರಿ ಈ 2 ತಿಂಗಳಲ್ಲೇ ಆದಂತಹ ಕೆಲವು ಘಟನೆಗಳಲ್ಲಿ ಮೋದಿ ಹೈರಾಣಾಗೋಗಿದೆ. ಇವನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಮೋದಿಗೆ ಹೋಗಲಿ, BJP IT ಸೆಕ್ಟರ್ ಕೂತಿರ್ತಕ್ಕಂಥ ಬಹಳ ಪ್ರಕಾಂಡ ಪಂಡಿತರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಮೊದಲನೇದಾಗಿ ಮೊನ್ನೆ ತಾನೇ ಲೋಕಸಭೆಯಲ್ಲಿ ಒಬ್ಬ ನಿವೃತ್ತ ಸೈನ್ಯಾಧಿಕಾರಿ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ನರೇಂದ್ರ ಮೋದಿ ಅವರು 2020ನೇ ಇಸ್ವಿ ಆಗಸ್ಟ್ 31ನೇ ದಿವಸ ಪೂರ್ವ ಲಡಾಖ್ ಇದೆಯಲ್ಲ, ಪೂರ್ವ ಲಡಾಖ್ನಲ್ಲಿ ಚೀನಾ ನಮ್ಮ ದೇಶದ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡುತ್ತೆ. ಆ ದಾಳಿ ಮಾಡೋದಕ್ಕೆ ಶುರು ಮಾಡಿದಾಗ ನಮ್ಮ ದೇಶದ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಆಗಿರಲಿ, ನರೇಂದ್ರ ಮೋದಿಯವರಾಗಿರಲಿ ಯಾವ ಸೂಚನೆಯನ್ನು ಕೊಡಲಿಲ್ಲ. ನಿಮಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊಳ್ಳಿ ಅಂತೇಳಿ ನಮಗೆ ಹೇಳಿಬಿಟ್ರು. ನಾವು ಆ ಕಾರಣಕ್ಕೋಸ್ಕರ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ಬೇಕಾಗಿ ಬಂತು ಅಂತೇಳಿ ಆ ನಿವೃತ್ತ ಸೈನ್ಯಾಧಿಕಾರಿಗಳು ಹೇಳಿದ್ದಾರೆ. ಅವರೊಂದು ಪುಸ್ತಕ, ಆ ಪುಸ್ತಕ ಇನ್ನೂ ಪ್ರಕಟ ಆಗಿಲ್ಲ, ಅದನ್ನು ನೀವು ಉಲ್ಲೇಖ ಮಾಡೋಂಗಿಲ್ಲ ಅಂತೇಳಿ ದೊಡ್ಡ ಚರ್ಚೆ ಕೂಡ ನಡೀತು. ಆ ಪುಸ್ತಕ ಪ್ರಕಟ ಆಗಿರೋ ಪ್ರತಿಯನ್ನು ಕೂಡ ಮೊನ್ನೆ ರಾಹುಲ್ ಗಾಂಧಿ ಪಾರ್ಲಿಮೆಂಟಿಗೆ ತಂದಿದ್ದಾರೆ. ಆ ಪುಸ್ತಕ ಪ್ರಕಟ ಆಗಿರೋ ಹಿನ್ನೆಲೆಯಲ್ಲಿ ಸೈನ್ಯದ ಬಿಕ್ಕಟ್ಟಿನ ಕುರಿತಾಗಿ ಎಲ್ಲಿ ನಮ್ಮನ್ನು ಇಕ್ಕಟ್ಟಿಗೆ ಸಿಗಿಸ್ತಾರೋ ನಾ ಇದಕ್ಕೆ ಏನು ಉತ್ತರ ಕೊಡಬೇಕಾಗತ್ತೆ? ಯಾಕೆಂತಂದರೆ ಅದು ಅಥೆಂಟಿಕೇಟೆಡ್ ನಿವೃತ್ತ ಸೈನ್ಯಾಧಿಕಾರಿ ಜನರಲ್, ನಮ್ಮ ಇಡೀ ದೇಶದ ಸೈನ್ಯದ ಮುಖ್ಯಸ್ಥ ಬರೆದಿರತಕ್ಕಂಥ ಪುಸ್ತಕ ಅದು. ನರವಣೆ ಅವರು ಏನಂತ ಜನರಲ್ ಹೇಳಿಕೆ ಕೊಟ್ಟಿರೋದು, ನಾನು ಅನುಭವಿಸಿದ್ದನ್ನು, ನಾನು ನೋಡಿದ್ದನ್ನು ಪ್ರಾಮಾಣಿಕವಾಗಿ ದಾಖಲಿಸಿದ್ದೀನಿ, ಅದನ್ನು ಈ ದೇಶ ಈ ಜಗತ್ತು ಹೆಂಗೆ ತಗೋಬೇಕು ಅನ್ನೋದು ಈ ದೇಶಕ್ಕೆ ಬಿಟ್ಟಂಥ ವಿಚಾರ ಅಂತೇಳಿ ನರವಣೆ ಅವರು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡೋಕ್ಕಿತ್ತು. ಖಂಡಿತವಾಗಿಯೂ ಕೂಡ ಮೋದಿ ಈ ವಿಚಾರದಲ್ಲಿ ಸಿಕ್ಕಾಕೊಳ್ತಾ ಇದ್ರು. ಯಾವ ಉತ್ತರವನ್ನು ಕೂಡ ಅವರ ನಾಜೂಕಿನ ಶೈಲಿಯ ಭಾಷಣಗಳಾಗಿರಲಿ, ಮಾತುಗಳಾಗಿರಲಿ ಸಹಾಯಕ್ಕೆ ಬರೋಕ್ಕೆ ಸಾಧ್ಯವೂ ಇರಲಿಲ್ಲ. ಆ ರೀತಿ ಈ ವಿಚಾರದಲ್ಲಿ ಸಿಕ್ಕಾಕೊಳ್ತಾ ಇದ್ರು. ಇದು ಮೊದಲನೇ ವಿಷಯ. ಇನ್ನು ಎರಡನೇ ವಿಷಯ ಏನು ಅಂತಂದರೆ, ಎಪ್ಸ್ಟೀನ್ ಫೈಲ್ಸ್. ಈ ಜಗತ್ತು, ನಾವು ಮತ್ತೆ ಹೇಳ್ತಿದ್ವಲ್ಲ, ಈ ಜಗತ್ತು ಕಂಡು ಕೇಳದಿದ್ದಂಥ ದೊಡ್ಡ ಕಾಮಕಾಂಡ. ಆ ಕಾಮಕಾಂಡದ ಕೇಸ್ನಲ್ಲಿ ಯಾವ ಜಗತ್ತಿನ ದೊಡ್ಡ ಹೆಸರುಗಳ ಜೊತೆ ಮೋದಿ ಹೆಸರು ಕೂಡ ಸೇರ್ಕೊಂಡಿದೆ. ಆ ಮೋದಿಯವರು ಇಸ್ರೇಲ್ಗೆ ಹೋಗಿದ್ರು. ಇಸ್ರೇಲ್ಗೆ ಹೋಗಿ ಟ್ರಂಪ್ನ ಖುಷಿ ಪಡಿಸೋದಕ್ಕೋಸ್ಕರ ಎಪ್ಸ್ಟೀನ್ ಹೇಳ್ದ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡಿದರು ಅಂತೇಳಿ ಎಪ್ಸ್ಟೀನ್ ಫೈಲ್ಸಲ್ಲಿ ಒಂದು ಮೇಲಲ್ಲಿ ದಾಖಲಾಗಿದೆ.
ಇಡೀ ಜಗತ್ತಿನಾದ್ಯಂತ ಎಲ್ಲ ಯಾರ್ಯಾರು ಈಗಾಗಲೇ ಸಿಕ್ಕಾಪಟ್ಟೆ ಅಮೆರಿಕದಲ್ಲಿರ್ತಕ್ಕಂತಹ ಸದಸ್ಯರುಗಳು ರಾಜಕಾರಣಿಗಳಾಗಲಿ ರಾಜೀನಾಮೆ ಕೊಡೋಕೆ ಶುರು ಮಾಡಿಬಿಟ್ಟಿದೆ. ರಾಜೀನಾಮೆ ಪರ್ವ ಶುರುವಾಗೋಗಿದೆ. ಇನ್ನು ಈ ದೇಶದ ರಾಜಕಾರಣಿಗಳು ಯಾರ್ಯಾರು ರಾಜೀನಾಮೆ ಕೊಡೋಕ್ಕಾಗುತ್ತೋ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಎಫ್ಸ್ಟೀನ್ ಫೈಲ್ಸ್ ಬಗ್ಗೆ ಭಾಳ ದೊಡ್ಡ ಚರ್ಚೆ ಹುಟ್ಟಾಕಿದ್ದಾರೆ. ಅದು ಖಂಡಿತವಾಗಿ ಚರ್ಚೆ ಕೂಡ ಆಗಬೇಕು. ಆದರೆ ಅದಕ್ಕೆ ಉತ್ತರ ಏನಂತ ಕೊಡ್ತಾರೆ ಇವರು? ನಾನು ಇಸ್ರೇಲಿಗೆ ಹೋಗಿತ್ತಿಲ್ವಾ, 2019 ಇಸ್ರೇಲಿಗೆ ಹೋಗಿದ್ನ ಇಲ್ವಾ, ಅದಕ್ಕೆ ಫಸ್ಟ್ ಉತ್ತರ ಕೊಡ್ಬೇಕಾಗತ್ತೆ ಅವರು. ಅವನು ಜೆಫ್ರಿ ಎಪ್ಸ್ಟೀನು ಮಾಡಿರ್ತಕ್ಕಂಥ ಮೇಲು, ಆ ಮೇಲಿನ ದಿನಾಂಕ ಹಾಗೂ ಮೋದಿಯವರು ಅಲ್ಲಿಗೆ ಇಸ್ರೇಲಿಗೆ ಹೋದಂಥ ದಿನಾಂಕ ಎರಡಕ್ಕೂ ಕೂಡ ಮ್ಯಾಚ್ ಆಗ್ತಾ ಇದೆ. ಆ ಮ್ಯಾಚ್ ಆಗೋ ಹಿನ್ನೆಲೆಯಲ್ಲಿ ಅಲ್ಲಿ ನಡೆದಂಥ ಕೆಲವು ಘಟನೆಗಳು ಪೂರಕವಾಗಿದ್ದಾವೆ. ಅದಕ್ಕೆ ತಕ್ಕಂತೆ ಇನ್ನೂ ಹಲವಾರು ಹೆಸರುಗಳು ಬಿಜೆಪಿಯ ಸಖ್ಯ ಹೊಂದಿರತಕ್ಕಂಥದ್ದು, ಬಿಜೆಪಿ ಪಕ್ಷದಲ್ಲೇ ಇರತಕ್ಕಂತಹ ಹಲವಾರು ನಾಯಕರುಗಳು ಮತ್ತೆ ಅವರ ಜೊತೆ ಇರತಕ್ಕಂಥ ಉದ್ಯಮಿಗಳು, ಅನಿಲ್ ಅಂಬಾನಿ ಅಂತ ಉದ್ಯಮಿಗಳ ಹೆಸರು ಕೂಡ ಎಫ್ಸ್ಟೀನ್ ಫೈಲ್ಸ್ ಕೇಳಿ ಬರ್ತಾ ಇದೆ. ಇದಕ್ಕೆ ಏನಂತ ಉತ್ತರ ಕೊಡಬೇಕಾಗತ್ತೆ ಇವರು? ಯಾರು ಉತ್ತರ ಕೊಡೋದು? ಇದಕ್ಕೆ ಉತ್ತರ ಕೊಡೋಕೆ ಸಾಧ್ಯನೇ ಆಗೋದಿಲ್ಲ ಅವರಿಗೆ. ಸೊ ಇದು ಎರಡನೇ ವಿಚಾರ, ಯಾಕೆ ನಾನು ಲೋಕಸಭೆಗೆ ಮೋದಿ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕೆ. ಮೂರನೇದಾಗಿ ಮುಖ್ಯವಾಗಿ ಮೋದಿ ಯಾಕೆ ಸಂಸತ್ತಿಗೆ ಹೋಗಲಿಲ್ಲ? ಅದಕ್ಕೆ ಕಾರಣ ನೆಹರು ಅಲ್ಲ, ಟ್ರಂಪ್, ಆತನ ಆತ್ಮೀಯ ಸ್ನೇಹಿತ ಡೊನಾಲ್ಡ್ ಟ್ರಂಪ್, ಅಮೆರಿಕಾದ. ಏನಾಗುತ್ತೆ, ಡೊನಾಲ್ಡ್ ಟ್ರಂಪ್ ಇದ್ದಕ್ಕಿದ್ದಂಗೆ ಅವರ ನಡುವೆ ಮತ್ತೆ ಭಾರತ ಮತ್ತೆ ಅಮೆರಿಕದ ನಡುವೆ ಒಪ್ಪಂದ ಆಗಿ, ಆ ಒಪ್ಪಂದದ ಪ್ರಕಾರ ಅಮೆರಿಕ ಆರಾಮಾಗಿ ಅಲ್ಲಿಂದ ಏನು ಬೇಕಾದ್ರೂ ನಮ್ಮ ದೇಶಕ್ಕೆ ಕಳಿಸ್ಬೋದು, ನಮ್ಮ ದೇಶದಿಂದ ಏನು ಬೇಕಾದ್ರೂ ಆರಾಮಾಗಿ ತಗೊಂಡು ಅಲ್ಲಿಗೆ ತಗೊಂಡು ಹೋಗ್ಬೋದು. ಅದು ಒಂದೇ ಒಂದು ಷರತ್ತೇನು ಅಂತಂದರೆ, ಭಾರತ ರಷ್ಯಾದಿಂದ ತೈಲವನ್ನು ಆಮದು ಮಾಡೋದನ್ನು ನಿಲ್ಲಿಸಬೇಕು, ಅವ್ರ ಜೊತೆ ವ್ಯವಹಾರ ವಹಿವಾಟುಗಳನ್ನು ನಿಲ್ಲಿಸಬೇಕು ಅನ್ನೋ ಕಂಡೀಷನ್ ಮೇಲೆ, ಟ್ರಂಪ್ ಹಾಕಿದ ಕಂಡೀಷನ್ ಮೇಲೆ ಮೋದಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ನೀವು ಟ್ರಂಪ್ ಹೇಳೋದ ಮುಖಾಂತರ ಸರ್ಕಾರ ನಡೆಸ್ತಿರೋ, ಈ ಜನಾದೇಶದ ಮೇಲೆ ಸರ್ಕಾರ ನಡೆಸ್ತಿರೋ ಅನ್ನೋದು ಕಾಂಗ್ರೆಸ್ ಪ್ರಶ್ನೆ. ಅದರಿಂದ ಆಗ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕೋ ಬೇಡ ಸಂಸತ್ತಲ್ಲಿ. ಆ ಸಂಸತ್ತಲ್ಲಿ ಆ ಚರ್ಚೆ ಆಗೋದ್ರ ಮುಖಾಂತರ ಮೋದಿ ತಪ್ಪಿಸ್ಕೊಳ್ಳೋದು ಅನಿವಾರ್ಯ ಆಗಿತ್ತು. ಈ ಮೂರು ಮೇಜರ್ ವಿಚಾರಗಳು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ, ಒಂದು ಎಫ್ಸ್ಟೀನ್ ಫೈಲ್ಸ್ ಅಂತೂ ಭಾಳ ಗಂಭೀರವಾದ ವಿಚಾರ. ಅದು ಎಷ್ಟು ಗಂಭೀರ ಇರುತ್ತೆ ಅನ್ನೋದನ್ನು ಇಡೀ ಜಗತ್ತೇ ನೋಡ್ತಾ ಇದೆ. ಮೊದಲನೇದಾಗಿ ಎಫ್ಸ್ಟೀನ್ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಎರಡನೇದಾಗಿ ನರವಣೆಯವರು, ಅಂದರೆ ಈ ದೇಶದ ಮಾಜಿ ಸೈನ್ಯಾಧಿಕಾರಿಗಳು, ಉನ್ನತ ಸ್ಥಾನದಲ್ಲಿದ್ದಂಥವ್ರು, ಅವರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿರ್ತಕ್ಕಂಥ ಉಲ್ಲೇಖ ಆಗಿರ್ತಕ್ಕಂಥ ಪೂರ್ವ ಲಡಾಖ್ನಲ್ಲಿ ನಡೆದಂತಹ ವಿಚಾರಗಳ ಬಗ್ಗೆ. ಇನ್ನು ಮೂರನೆಯದಾಗಿ ಈ ಟ್ರಂಪ್ ವಿಚಾರದ ಕಾರಣಕ್ಕೋಸ್ಕರ. ಈ ಮೂರು ವಿಚಾರಗಳಿಗೆ ಯಾವ ಕಾರಣಕ್ಕೂ ಕೂಡ ಮೋದಿ ಉತ್ತರ ಕೊಡೋಕ್ಕಾಗ್ತಿರ್ಲಿಲ್ಲ, ಅಥವಾ ಬಿಜೆಪಿ ಉತ್ತರ ಕೊಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಒಂದು ಕತೆ ಹೇಳಾಯಿತು, ನೀಟಾಗಿ ಸ್ಕ್ರಿಪ್ಟ್ ಮಾಡಾಯಿತು. ಇವರೇ ಕೂರಿಸಿರ್ತಕ್ಕಂಥ ಒಬ್ಬ ಬಿರ್ಲಾ ಅನ್ನುವ ಸಭಾಪತಿನೋ ಎಂತೋ ಸ್ಪೀಕರ್ ಇರೋರಲ್ಲಿ ಅವರು, ಅವ್ರನ್ನ ತುಂಬ ಚೆನ್ನಾಗಿ ಹೇಳೋರು, ಪಪೆಟ್ ಅವರು ಸ್ಥಾನಕ್ಕೆ ಘನತೆಯಿಂದ ನಡ್ಕೊಂಡಿದ್ದಂಥ ಉದಾಹರಣೆಗಳೆಲ್ಲ ಬಿಜೆಪಿ ಪರವಾಗಿ ನಾನು ಕೂತಿದ್ದೀನಿ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಮೋದಿಯವರಿಗೆ ಪ್ರಜಾಪ್ರಭುತ್ವದ ಆಶಯಕ್ಕೆ ಧಕ್ಕೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಮೋದಿಯವರಿಗೆ ನೀವೇ ಸಂಸತ್ತಿಗೆ ಬಂದ್ಬಿಡಿ ಅಂತ ನಾನೇ ಸಲಹೆ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಲೋಕಸಭೆ ಒಳಗೆ ಸಂಸತ್ತಿನ ಒಳಗೆ ಭದ್ರತೆಯ ಲೋಪ ಇದೆ ಅನ್ನುವ ಸಂದೇಶವನ್ನು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂಗಾಗ್ಲಿಲ್ವಾ? ಇವರೆಲ್ಲ ಕಾಂಗ್ರೆಸ್ನವರು, ತೃಣಮೂಲ ಕಾಂಗ್ರೆಸ್ನವರು, DMK, ಯಾವ್ಯಾವ ಈ ಪಕ್ಷಗಳಿದಾವಲ್ಲ, ಎಡಪಕ್ಷಗಳು, ಆ ಎಡಪಕ್ಷಗಳಿಂದ ನಮಗೆ ಜೀವ ಬೆದರಿಕೆ ಇದೆ ಅನ್ನೋ ಮಟ್ಟಕ್ಕೆ ಇವರು ಫೋಕಸ್ ಮಾಡಬೇಕಾಗಿತ್ತು. ಅದರ ತಕ್ಕಂತೆ ಮೀಡಿಯಾಗಳು ಕೂಡ ಕುಣಿತಾ ಇದ್ದಾವೆ. ಇವೆಲ್ಲ ಸುಳ್ಳನ್ನು ನಂಬ್ಕೊಂಡು ಇವತ್ತು ಕೂಡ ದೇಶ ಕೇಳಲೇಬೇಕಾದಂತಹ, ತನಗೆ ಬೇಕಾದಂತಹ ಉತ್ತರವನ್ನು ಪಡ್ಕೊಳ್ಳೋದಕ್ಕೆ ಕಾಯ್ತಾ ಇದೆ. ಯಾಕೆ ಎಫ್ಸ್ಟೀನ್ ಫೈಲ್ಸಲ್ಲಿ ನಿಮ್ಮ ಹೆಸರಿದೆ, ಉತ್ತರ ಕೊಡಬೇಕು. ಯಾಕೆ ನೀವು ಟ್ರಂಪ್ ಜೊತೆ ಇನ್ನೊಂದು ಕಡೆ ಈ ಕಡೆ ಯುರೋಪಿಯನ್ ಯೂನಿಯನ್ ಜೊತೆ ಒಪ್ಪಂದ ಮಾಡ್ಕೊಂತ ಇರಲ್ಲ, ಇದರ ಸಾಧಕ ಬಾಧಕ ಏನು, ಉತ್ತರ ಕೊಡಬೇಕು. ಯಾರು ನಿವೃತ್ತ ಸೈನ್ಯಾಧಿಕಾರಿಗಳು ಸರವಣೆ ಅವರು ಏನೋ ಭಾಳ ಗಂಭೀರವಾದ ವಿಷಯದ ಚರ್ಚೆ ಮಾಡಿದ್ದಾರೆ. ಲಡಾಖ್ನಲ್ಲಿ ನಮಗೆ ತುಂಬ ಹಿನ್ನಡೆ ಆಯಿತು ನಿಮ್ಮ ರಕ್ಷಣಾ ತಂತ್ರದ ಕಾರಣಕ್ಕೋಸ್ಕರ ಅಂತೇಳಿ. ನೀವು ದೇಶದ ಸೈನಿಕರ ಬಗ್ಗೆ, ಯುದ್ಧಗಳ ಬಗ್ಗೆ ಭಾಳ ಗಂಭೀರವಾಗಿ ಆಸಕ್ತಿ ಇಟ್ಟುಕೊಂಡಿರ್ತಕ್ಕಂಥ ಮನುಷ್ಯರು, ನೀವು ಬಂದು ಉತ್ತರ ಕೊಡಬೇಕಲ್ವಾ? ಇವ್ಯಾವುದನ್ನು ಕೂಡ ಕೊಡದೆ ಈ ಪಲಾಯನವಾದ ಮಾಡೋದು ಇದೆಯಲ್ಲ, ಅದಕ್ಕೋಸ್ಕರ ನಿಮ್ಮನ್ನ ಮೋದಿ ಅಂತ ಎದುರು ಪುಕ್ಕಲ. ಮೋದಿ ಈ ಎಲ್ಲದಕ್ಕಿಂತ ತಪ್ಪಿಸ್ಕೊಂಡು ಓಡತಕ್ಕಂತಹ ಒಬ್ಬ ಪಲಾಯನವಾದಿ ಅಂತ ಇಡೀ ದೇಶ ಎಲ್ಲ ಜಗತ್ತೇ ಮಾತಾಡ್ತಾ ಇದೆ. ಇದಕ್ಕೆ ನೀವು ಈ ಕತೆ ಕಟ್ಟಿ ಸಂಸತ್ತಿನ ಘನತೆಯನ್ನು ಹಾಳು ಮಾಡೋದನ್ನು ನಿಲ್ಲಿಸ್ಬಿಟ್ಟು ಬಂದ್ಬಿಟ್ಟು ಜನಗಳಿಗೆ ಏನು ಬೇಕೋ ಉತ್ತರ ಕೊಡೋದನ್ನು ಕಲೀರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.